ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಟೀಮ್ ಜೊತೆಗಿದ್ದು ಅವರ ಜೊತೆಗೆ ಇಲ್ವಾ ರಕ್ಷಿತಾ ಅಂತ ಅಂದ್ಬಿಟ್ಟು. ಈಗ ಫಸ್ಟ್ ಆಫ್ ಆಲ್ ಒಂದು ಟೀಮು ಅಂತ ಬಂದಾಗ ಈಗ ಟೀಮಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಆದ್ರೆ ಟೀಮ್ ಅವರು ರಕ್ಷಿತಾ ಅವ್ರನ್ನೇ ದೂರ ಇಟ್ಟಿರೋದು. ಇಲ್ಲಿ ರಕ್ಷಿತಾ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಟೀಮ್ಗೆ ಹೋಗ್ಬಿಟ್ಟು ಅವ್ರ ಎಫರ್ಟ್ ಹಾಕಬೇಕು, ನಾನು ಆಟ ಆಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತಿದ್ರು ಕೂಡ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ. ಸದ್ಯ ಈಗ ಚಕ್ರವ್ಯೂಹ ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಕಷನ್ ಮಾಡ್ತಾರೆ, ಯಾರ್ಯಾರು ಆಟಕ್ಕೆ ಹೋಗೋಣ, ಅಖಾಡಕ್ಕೆ ಇಳಿಯೋಣ ಅಂತ ಅಂದ್ಬಿಟ್ಟು. ಇಲ್ಲಿ ರಾಶಿಕಾ ಅವರು ಮತ್ತೆ ಇಲ್ಲಿ ಹೋಗಿ ಕೇಳಿದ ತಕ್ಷಣ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಮೆಜಾರಿಟಿ ವೋಟು ಕೌಂಟ್ ಆಗುತ್ತೆ ಅಂದ್ರೆ ಮಾತ್ರನೇ ಇಲ್ಲಿ ಆಟ ಆಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಇವರು ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲಿ ಅಶ್ವಿನಿ ಅವರು ಸ್ವಲ್ಪ ರೇಸ್ ಆಗಿ ಮಾತಾಡ್ತಾರೆ, ಅಬ್ಸರ್ವ್ ಮಾಡಬಹುದು ನೀವು. ಇಲ್ಲಿ ಏನು ರಾಶಿಕಾ ಓಕೆನಾ ಅಂತ ಇಲ್ಲಿ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಯಾವ್ದನ್ನ ಒಂದು ಗೇಮ್ ಕೊಟ್ಟಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ಇರ್ಬೋದು, ಮತ್ತೆ ಇಲ್ಲಿ ಮಡಕೆ ಹೊಡೆಯೋದಿರ್ಬೋದು, ಅದು ಇಲ್ಲಿ ನೀವು ನೋಡಿರ್ಬೋದು ರೌಂಡ್ ಶೇಪ್ ಅಲ್ಲಿ ಸಣ್ಣಗಿರೋರು ಬೇಗ ತೂರ್ತಾರೆ. ರಾಶಿಕಾ ಅವರು ಇಲ್ಲಿ ಹೋಗಿರ್ತಾರೆ. ಆ ಒಂದು ಗೇಮ್ ಅಲ್ಲೂ ಕೂಡ ರಾಶಿಕಾ ಅವರು ಇಲ್ಲಿ ರಕ್ಷಿತವ್ರಿಗೆ ಚಾನ್ಸ್ ಕೊಡ್ಲಿಲ್ಲ. 2 ಸತಿ ಕೂಡ ಹೋದಾಗೂ ಕೂಡ ಇಲ್ಲಿ ರಕ್ಷಿತವ್ರಿಗೆ ಚಾನ್ಸ್ ಕೊಡ್ಬೋದಿತ್ತು, ಕೊಡ್ಲಿಲ್ಲ. ಆದ್ರೆ ಈ ಒಂದು ಗೇಮ್ ಅಲ್ಲಿ ಇಲ್ಲೂ ಕೂಡ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ. ಇಲ್ಲಿ ಫಸ್ಟ್ಗೆ ಅಶ್ವಿನಿ ಗೌಡ ಅವ್ರು ಹೇಳಿದ ತಕ್ಷಣ ಏನ್ ಓಕೆ ಅಂತ ಕೇಳ್ತಾರೆ. ಏನ್ ಓಕೆ, ಇಲ್ಲಿ ಆಲ್ಮೋಸ್ಟ್ ಏನು ಕೂಡ ಇಲ್ಲಿ ಓಕೆ ಇಲ್ಲ. ಇಲ್ಲಿ ರಕ್ಷಿತಾ ಅವರು ಗಿಲ್ಲಿಯವ್ರ ಹತ್ರ ಮಾತಾಡಕ್ಕೆ ಬರ್ತಾರೆ. ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ಒಂದ್ ಪಕ್ಷ ತಪ್ಪಿದ್ರು ಕೂಡ ಅದನ್ನ ಇಲ್ಲಿ ರಕ್ಷಿತಾ ಅವರು ಕೇಳಲ್ಲ ಅನ್ನೋದು ಅವ್ರ ಮೈಂಡ್ ಇರ್ಬೇಕು ತಾನೆ ಅಶ್ವಿನಿ ಗೌಡ ಅವ್ರಿಗೆ. ಅದು ಕೂಡ ಇಲ್ಲಿ ಇಲ್ಲ. ಇಲ್ಲಿ ಫಸ್ಟಿಗೆ ಮಾತಾಡ್ತಾರೆ, ತಂತ್ರ ಕುತಂತ್ರ ಎಲ್ಲ ಮಾಡಬೇಡ ಅಂತಂದ್ಬಿಟ್ಟು ಗಿಲ್ಲಿಗೆ ಬೈತಾರೆ ಅಶ್ವಿನಿ ಅವರು. ಇಲ್ಲಿ ನೀನು ನಮ್ಮ ಟೀಮಾ ಅವ್ರ ಟೀಮಾ ಅಂತ ರಕ್ಷಿತಾ ಅವ್ರಿಗೂ ಕೂಡ ಇಲ್ಲಿ ಕೇಳ್ತಾರೆ. ಇಲ್ಲಿ ತಂತ್ರ ಕುತಂತ್ರ ಯಾರು ಮಾಡ್ತಾ ಇದಾರೆ, ಇಲ್ಲಿ ಏನು ಗಿಲ್ಲಿಯವರು ಅಂತದ್ದು ಹೇಳ್ಬಾರ್ದು ಇಲ್ಲಿ ಹೇಳಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನೇ ತಾನೇ ಇಲ್ಲಿ ಹೇಳಿದ್ದು. ಸ್ವಲ್ಪ ಕಾಮಿಡಿಯಾಗಿ ಆಟ ಆಡಬೇಕು. ಫಸ್ಟ್ ಆಫ್ ಆಲ್ ಇವ್ರಿಗೆ ಉರ್ದೋಗಿದ್ದು ಎಲ್ಲಿ ಅಂತ ಅಂದ್ರೆ, ಇವರು ಗೆದ್ದಿದ್ರು ಕೂಡ ಆ ಒಂದು ಟಾಸ್ಕ್ ಗೆದ್ದಿರ್ತಾರೆ, ಬ್ಯಾಲೆನ್ಸಿಂಗ್ ಟಾಸ್ಕ್. ಅದರಲ್ಲಿ ರಾಶಿಕಾ ಅವರಿಂದ ಕಲ್ಕೊಂತಾರೆ ಒಂದು ಇಮ್ಯುನಿಟಿ ಪವರ್ನ. ಇಲ್ಲಿ ಆ ಒಂದು ಪವರ್ ಕಳ್ದೋಗಿದ್ದಕ್ಕೇನೆ ಇಲ್ಲಿ ಸಿಕ್ಕಾಪಟ್ಟೆ ಉರಿ ಹತ್ತಿತ್ತು. ಅದನ್ನ ಇಲ್ಲಿ ರಕ್ಷಿತಾ ಅವ್ರ ಮೇಲೆ ತೀರಿಸ್ಕೊಂತಿದ್ದಾರೆ ಅಷ್ಟೇ. ಅಂದ್ರೆ ರಕ್ಷಿತಾ ಅವ್ರ ಮೇಲೆ ಗಿಲ್ಲಿಯವ್ರ ಮೇಲೆ ಬಿಟ್ಟು ಕೊಡಬಾರ್ದಿತ್ತು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಬೆಂಡಲ್ಲಿತ್ತು. ಆದ್ರೆ ರಾಶಿಕಾ ಅವ್ರು ಹಠ ಮಾಡಿದಕ್ಕೇನೆ ಆ ಒಂದು ಇಮ್ಯುನಿಟಿ ಪವರ್ನ ಇಲ್ಲಿ ಕಳ್ಕೊಂಡ್ರು. ಸದ್ಯ ಇದು ಕೂಡ ಹಾಗೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದಾರೆ. ಈ ಒಂದು ಚಕ್ರವ್ಯೂಹ ಅನ್ನೋ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ದಾರೆ. ಇಲ್ಲಿ ಇವ್ರು ಜಗಳ ಆಡಿದಕ್ಕೇನೆ ಇರಬೇಕು. ಇಲ್ಲಿ ನಾಮಿನೇಷನ್ ಆಗದೆ ಇರೋ ಟೀಮ್ ಅಂದ್ರೆ ಅವ್ರು ಅಶ್ವಿನಿ ಗೌಡ ಅವ್ರ ಅಪೋಸಿಟ್ ಟೀಮು ಕಾವ್ಯ ಅವರು, ಧನುಷ್ ಅವರು, ಸ್ಪಂದನ ಅವರು ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡ್ಬಿಟ್ಟು ಈ ಒಂದು ಗೇಮ್ ನ ಗೆದ್ದಿರೋದು. ಅಶ್ವಿನಿ ಗೌಡ ಅವ್ರು ಬೈತಿದ್ರು ಕೂಡ ಇದು ನಮ್ಮ ಪರ್ಸನಲ್ ಅಂತ ಅಂದ್ಬಿಟ್ಟು ರಕ್ಷಿತಾ ಅವರು ಇಲ್ಲಿ ಹೇಳ್ತಾರೆ. ಇಲ್ಲಿ ಕಿವಿಯಲ್ಲಿ ಗಿಲ್ಲಿ ನಟ ಅವ್ರು ಏನೋ ಹೇಳ್ತಾರೆ, ಇವ್ರು ಗೇಮ್ ಬಗ್ಗೆನೇ ಮಾತಾಡ್ತಿದ್ರು ಅಂತ ಯಾಕೆ ಇವ್ರು ಅನ್ಕೋಬೇಕು, ಏನೋ ನಾರ್ಮಲ್ ಆಗಿ ರೇಕ್ಸಕ್ಕೆ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಮನ್ ಆಗಿ ತಗೊಳ್ಳೋದು ಇತ್ತು. ಬಟ್ ಕಾಮನ್ ಆಗಿ ತಗೊಂಡಿಲ್ಲ, ತುಂಬಾ ಸ್ವಲ್ಪ ರೇಸ್ ಆಗಿ ಇಲ್ಲಿ ಮಾತಾಡಿದ್ದಾರೆ. ಕೆಲವೊಬ್ಬರಿಗೆ ಒಂದ್ ಆಂಗಲ್ ಇಂದ ಇಲ್ಲಿ ನೋಡಕ್ ಹೋದ್ರೆ ಅಶ್ವಿನಿ ಗೌಡ ಅವರು ಮಾಡಿರೋದು ಕರೆಕ್ಟ್ ಅಂತ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಟೀಮ್ ಬಿಟ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಆ ಒಂದು ಟೀಮ್ ಹತ್ರ ಹೋಗಿ ಮಾತಾಡ್ತಾರಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದು ಆಂಗಲ್ ಅಲ್ಲೂ ಕೂಡ ಇಲ್ಲಿ ಯೋಚನೆ ಮಾಡಬೇಕು. ಇಲ್ಲಿ ರಕ್ಷಿತಾ ಅವ್ರನ್ನ ಇಲ್ಲಿ ಸುಮ್ನೆ ನಾಮಕ ವ್ಯವಸ್ಥೆ ಅಂತ ಅಂತಾರಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ರಕ್ಷಿತಾ ಅವರು ಆಟಕ್ಕೂ ಇಲ್ಲ, ಊಟಕ್ಕೂ ಇಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು, ರಾಶಿಕಾ ಅವರು, ರಿಷಾ ಅವರು ಡಿಸೈಡ್ ಮಾಡಿದ್ದಾರೆ. ಇದು ಸ್ವಲ್ಪ ಇಲ್ಲಿ ಡಿಸ್ಕಷನ್ ಆಗ್ತಿತ್ತು. ನೀವು ಯಾವಾಗ್ಲೇ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರಕ್ಷಿತಾ ಬೇಗ ಸೇವ್ ಆಗ್ಬಿಡ್ತಾಳೆ, 1 ಅಥವಾ 2 ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸೇವ್ ಆಗ್ಬಿಡ್ತಾಳೆ ಅಂತ ಇಲ್ಲಿ ಮಾತಾಡ್ಕೊಂಡ್ರು. ಅದಕ್ಕೆ ಇಲ್ಲಿ ಗೇಮ್ ಅಂತ ಬಂದಾಗ ರಕ್ಷಿತಾನ ಕಳಿಸ್ಲೇ ಇಲ್ಲ ಅಂತಂದ್ರೆ ಹೇಗ್ ಸೇವ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಇವ್ರುಗಳ ಮೈಂಡ್ ಅಲ್ಲಿ ಇರೋದು. ನೋಡಿ, ಇದಾಗಿದ ತಕ್ಷಣ ಇಲ್ಲಿ ಆಟ ಏನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಇಲ್ಲಿ ಕೇಳ್ತಿದ್ದಾರೆ. ಹೌದಲ್ವಾ, ಅದನ್ನ ಅವ್ರ ಮೈಂಡ್ ಅಲ್ಲಿ ಇಟ್ಕೋಬೇಕಲ್ವಾ. ಯಾಕೆ ಇಲ್ಲಿ ನಾನು ಕಿರ್ಚಾಡ್ಬೇಕು, ಏನೋ ರಕ್ಷಿತ್ ಅವ್ರು ಹೇಳಿದಾರೆ ಬಾಮ್ಮ ಈ ಕಡೆ ಸೈಡ್ಗೆ, ಯಾಕೆ ಅವ್ರ ಹತ್ರ ಮಾತಾಡ್ತೀವಿ ಅಂತ ನಾರ್ಮಲ್ ಆಗಿ ಹೇಳ್ಬೋದಿತ್ತು. ಅದನ್ನ ಕೂಗಾಡ್ಕೊಂಡು ಆಡ್ಕೊಂಡು ಹೇಳಿದ್ರೆ ಇಲ್ಲಿ ರಕ್ಷಿತ್ ಅವ್ರಿಗೆ ಅರ್ಥ ಆಗದ. ಇವ್ರು ಮಾತಾಡ್ತಿದ್ರೆ ಸಾಕು, ರಕ್ಷಿತ್ ಅವ್ರ ಮೇಲೆ ಕೂಗಾಡಕ್ಕೆ ಹೋಗ್ತಾರೆ, ಮತ್ತೆ ಇಲ್ಲಿ ಅರ್ಚಾಡಕ್ಕೆ ಹೋಗ್ತಾರೆ. ಸ್ವಲ್ಪ ಇದನ್ನ ಕಮ್ಮಿ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಆಟದ ವಿಚಾರ ಒಂದ್ ಕಡೆ ಆದ್ರೆ ಇಲ್ಲಿ ಅವ್ರು ಇರೋದೇ ಹಾಳು ಮಾಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಗಿಲ್ಲಿ ಅವ್ರು ಇರೋದೇ ಇಲ್ಲಿ ಹಾಳು ಮಾಡಕ್ಕೆ ಆಟಗಳನ್ನ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಇವ್ರು ಗೆದ್ದಿರೋ ಗೇಮಲ್ಲಿ ಎಲ್ಲಾನು ಕೂಡ ಇವರು ಏನೊಂದು ಇಮ್ಯುನಿಟಿ ಪವರ್ ಇತ್ತು ಅದನ್ನ ಸಿಕ್ಬಿಡ್ತಾ ಇವ್ರಿಗೆ ಇಲ್ಲ ಅಲ್ವಾ. ಗೆದ್ದಿದ್ರು ಕೂಡ ಆ ಒಂದು ಪವರ್ ಏನಿತ್ತು ಆ ಪವರ್ನ ಸರಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಬರ್ಲಿಲ್ಲ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಗಿಲ್ಲಿ ಅವ್ರ ಮೇಲೆ ರೇಗಾಡ್ತಿದ್ದಾರೆ. ಸ್ವಲ್ಪ ಇಲ್ಲಿ ಗಿಲ್ಲಿ ಅವರು ನನಗನ್ಸಿದ ಪ್ರಕಾರ ಏನು ಅಂತಂದ್ರೆ 1% ಏನೊಂದು ಕಾಮಿಡಿ ಮಾಡ್ತಾ ಇದಾರೋ ಇವರೆಲ್ಲರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಸ್ವಲ್ಪ ಇರಿಟೇಷನ್ ಅಂತ ಅನಿಸ್ತದೆ. ಗೇಮ್ ಅಂತ ಬಂದಾಗ ಸ್ವಲ್ಪ ಅವರು ಸೀರಿಯಸ್ ಆಗಿ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಗೇಮ್ ಒಳಗಡೆ ಆಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಮತ್ತೆ ಇಲ್ಲಿ ರಾಶಿಕಾ ಅವರು, ರಿಷಾ ಅವರು ಇವ್ರುಗಳಿಂದ ಸ್ವಲ್ಪ
ದೂರ ಇದ್ರೆ ಗೇಮ್ ಅಂತ ಕೊಟ್ಟಾಗ ತುಂಬಾನೇ ಚೆನ್ನಾಗಿರುತ್ತೆ ನೋಡೋರ್ಗೂ ಕೂಡ. ಇಲ್ಲಿ ಬೇಕಂತಂದ್ಬಿಟ್ಟು ಗಿಲ್ಲಿಯವ್ರನ್ನ ಯಾರು ಕೂಡ ಅವಾಗ ಟಾರ್ಗೆಟ್ ಮಾಡಕ್ ಆಗಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಎಲ್ಲೋ ಹೌದು, ಇವಾಗ 99.9% ಅವ್ರ ಕಾಮಿಡಿ ತುಂಬಾನೇ ಇಷ್ಟ ಆಗ್ತಿದೆ, ಬಟ್ 1% ಅಂತ ಇರುತ್ತಲ್ಲ ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಬೇರೆಯವ್ರಿಗೆ. ಯಾಕಂದ್ರೆ ನೋಡೋರ್ಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಏನ್ ತುಂಬಾ ಓವರ್ ಆಗಿ ಆಡ್ತಾರ ಅಂತ ಬೇರೊಬ್ಬರಿಗೆ ಅನಿಸ್ತಾ ಇರುತ್ತೆ. ಬಿಗ್ ಬಾಸ್ ಮೇಲೆ ಇರೋರು ಕೂಡ ಅದನ್ನೇ ಇಲ್ಲಿ ಹೇಳ್ತಿರೋದು, ಕಮ್ಮಿ ಮಾಡ್ಕೋ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವರು ಕಾಮಿಡಿ ರೀತಿಯಲ್ಲಿ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ದಾರೆ, ಬಟ್ ಸ್ಪರ್ಧಿಗಳು ಎಲ್ಲರಿಗೂ ಕೂಡ ಇದು ಕಾಮಿಡಿ ಎಲ್ಲ ಬೇಕಂತ ಅಂದ್ಬಿಟ್ಟು ಫೂಟೇಜ್ಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಮೇಲೆ ಇರೋ ಸ್ಪರ್ಧಿಗಳಿಗೆ ಅನಿಸ್ತದೆ. ಸ್ವಲ್ಪ ಸೀರಿಯಸ್ ಆಗಿ ಆಡಿದ್ರೆ, ಎಲ್ಲ 1% ನಾನು ಹೇಳ್ತಿರೋದು, ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಗಿಲ್ಲಿಯವರು ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಇದಾದ್ಮೇಲೆ ಇದು ನಮಗಿರ್ಬೇಕು ಜ್ಞಾನ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಹೇಳಿದ್ರು. ಅಂದ್ರೆ ಇಲ್ಲಿ ರಕ್ಷಿತ್ ಅವ್ರು ಹೋಗ್ಬಿಟ್ಟು ಅವ್ರ ಟೀಮ್ ಅವ್ರ ಜೊತೆ ಮಾತಾಡಿದಕ್ಕೆ ಇದು ನಮಗೆ ಒಂದು ಜ್ಞಾನ ಇರಬೇಕು, ಅವ್ರ ಹತ್ರ ಮಾತಾಡಬಾರ್ದು ಅಂತ ಹೇಳಿದ್ರು. ಇಲ್ಲಿ ಅವ್ರ ಟೀಮಲ್ಲಿ ಅಂದ್ರೆ ನಾಮಿನೇಟ್ ಆಗಿದಾರಲ್ಲ ಅಶ್ವಿನಿ ಗೌಡ ಟೀಮಲ್ಲಿ ಇಲ್ಲಿ ರಕ್ಷಿತ್ ಅವ್ರು ಇರ್ತಾರೆ ಅಂತ ಗೊತ್ತಾಗೋದು ಯಾವಾಗ ಅಶ್ವಿನಿ ಗೌಡ ಅವ್ರಿಗೆ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ರಕ್ಷಿತಾ ಅವರು ಮಾತಾಡಕ್ ಹೋದಾಗೆ ಗೊತ್ತಾಗೋದು ಇಲ್ಲಿ ರಕ್ಷಿತಾ ನನ್ನ ಟೀಮು ಅಂತ ಅಂದ್ಬಿಟ್ಟು. ಇಲ್ಲಿ ಆಟ ಆಡಕ್ ಕಳಿಸ್ಬೇಕಾದ್ರೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ಕೊಂತಾರಲ್ಲ ಅವಾಗ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಾಗಲ್ಲ, ಓ ರಕ್ಷಿತಾನು ಇದಾಳಲ್ವಾ ಅಂತ ಅಂದ್ಬಿಟ್ಟು ಕಳ್ಸಕ್ಕೆ. ಇಲ್ಲೇನಾದ್ರೂ ಇವರು ಈ ಟೀಮ್ನ ಬಿಟ್ಟು ಆ ಕಡೆ ಟೀಮ್ಗೆ ಹೋಗ್ಬಿಟ್ರು ಅಂತಂದ್ರೆ ಅಪೋಸಿಟ್ ಟೀಮ್ಗೆ ಮಾತಾಡಕ್ಕೆ, ಅವಾಗ ಅವ್ರಿಗೆ ನೆನಪಾಗುತ್ತೆ ಏನೋ ನಮಗೆ ಜ್ಞಾನ ನಮಗೆ ಫಸ್ಟ್ ಇರಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಈ ಒಂದು ವಿಚಾರದಲ್ಲಿ. ನಾನು ಹೇಳ್ತಿರೋದು ಗೇಮ್ ಅಂತ ಬಂದಾಗ ರಕ್ಷಿತ್ ಅವ್ರಿಗೂ ಚಾನ್ಸ್ ಕೊಡಿ. ಏನಕ್ಕೆ ಬರೀ ರಾಶಿಕಾ ಅಂತಾನೆ ಹೋಗ್ತಿದ್ದೀರಾ? ನಿಜವಾಗ್ಲೂ ಕೂಡ ಇಲ್ಲಿ ನನಗೆ ಗೊತ್ತಿಲ್ಲ. ಪರ್ಸನಲ್ ಆಗಿ ಇಲ್ಲಿ ಅಟ್ಯಾಕ್ ಮಾಡ್ತಿದ್ದೀರಾ, ತುಳಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನಾನು ಇಲ್ಲಿ ರಕ್ಷಿತ್ ಅವ್ರದ್ದು ಎಲ್ಲಾ ಕೂಡ ಇಲ್ಲಿ ಸರಿ ಅಂತ ಇಲ್ಲಿ ಹೇಳ್ತಲ್ಲ, ಗೇಮ್ ಅಂತ ಕೊಟ್ಟಾಗ ಪ್ರೂವ್ ಮಾಡ್ಕೊಳಕ್ಕೆ ಬಿಡಬೇಕು. ಅದು ಸೋಲ್ಟಿವೋ ಗೆಲ್ಟಿವೋ ಸೆಕೆಂಡ್ರಿ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅದೊಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಅವ್ರ ಟೀಮೇ ಗೆದ್ರು, ಅಂದ್ರೆ ನಾಮಿನೇಷನ್ ಆದ ಟೀಮೇ ಗೆದ್ರು, ಪವರ್ನ ಕಲ್ಕೊಂಡ್ರ ಅವಾಗ ಇಲ್ಲಿ ಚಾನ್ಸ್ ಬೇರೆಯವ್ರಿಗೂ ಬಿಟ್ಕೊಡೋದಿತ್ತು ಅಶ್ವಿನಿ ಗೌಡ ಅವರು. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನನ್ನಿಂದನೇ ಗೆಲ್ತದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಹೇಳ್ತಿದ್ದಾರೆ, ರಾಶಿಕಾ ಅವ್ರು ಕೂಡ ಇಲ್ಲಿ ಅದೇ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ರಾಶಿಕಾ ಅವ್ರಿಗೆ ರಿಷಾ ಅವ್ರಿಗೂ ಕೂಡ ಇಲ್ಲಿ ಜಗಳ ಆಯ್ತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಕೊಟ್ಟಿರೋರಿಗೆ ಚಾನ್ಸ್ ಕೊಡೋಕ್ಕಿಂತ ಕೊಡದೇ ಇರೋರ್ಗೂ ಕೂಡ ಒಂದ್ಸತಿ ಚಾನ್ಸ್ ಕೊಟ್ಟು ನೋಡ್ಬೇಕಲ್ವಾ, ಅವಾಗ ಯಾರು ಸರಿ ಯಾರು ತಪ್ಪು ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗೋದು. ಇಲ್ಲಿ ಗಿಲ್ಲಿಯವರು ಕೂಡ ಒಂದು ವರ್ಡ್ ಹೇಳ್ತಾರೆ, ಗೇಮ್ ಆಡೋದೇ ಬೇಡ ಬಿಡು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಕಳೆದ ಸೀಸನ್ ನೀವು ಅಬ್ಸರ್ವ್ ಮಾಡುವುದು ಇದೇ ಒಂದು ಡೈಲಾಗ್ನ ಸೇಮು ಇಲ್ಲಿ ಹನುಮಂತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಗೇಮ್ ಆಡೋದೇ ಬೇಡ ಬಿಡು ಅಂತ ಬಿಡು. ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹನುಮಂತ್ ಅವ್ರಿಗೆ ಈ ಒಂದು ಡೈಲಾಗ್ ಅವ್ರು ಏನ್ ಹೇಳಿದ್ರು ಆ ಒಂದು ಸಿಚುವೇಶನ್ ಅಲ್ಲಿ, ಈ ರೀತಿ ಇನ್ನೊಂದ್ಸತಿ ನಿಮ್ ಬಾಯಿಂದ ಬಂದ್ರೆ ನಿಮ್ಗೆ ಎಷ್ಟೇ ಓಟ್ ಬಿದ್ದಿದ್ರು ಕೂಡ ಮನೆಯಿಂದ ಹೊರಗಡೆ ಕಳ್ಸೋದು ನನಗೆ ಗೊತ್ತು ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ಟ್ರೋಲ್ ಕೂಡ ಆಗಿತ್ತು ಆ ಒಂದು ವಿಡಿಯೋ. ಕಿಚ್ಚ ಸುದೀಪ್ ಸರ್ ಏನ್ ಈ ರೀತಿ ಮಾತಾಡ್ಬಿಟ್ರು ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಅದೇ ರೀತಿ ಹೇಳಿದ್ದಾರೆ. ಈ ಒಂದು ವರ್ಡ್ ನೀವು ಅಬ್ಸರ್ವ್ ಮಾಡುವುದು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಿ ಇಲ್ಲಿ ಕಾಣಿಸ್ತದೆ, ಗೇಮ್ ಆಡೋದೇ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿರೋದು. ಇಲ್ಲಿ ಸಣ್ಣ ಪಾಯಿಂಟ್ ಗಳನ್ನ ಕೆಲವೊಬ್ರು ಹುಡುಕ್ತಿರ್ತಾರೆ, ಇಲ್ಲಿ ಗಿಲ್ಲಿಯವರು ಏನ್ ಮಾತಾಡಿದ್ರೆ ಅದನ್ನ ಎತ್ತಿ ಹಿಡಿದ್ಬಿಟ್ಟು ತೋರ್ಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಗಿಲ್ಲಿಯವರು ಸೀರಿಯಸ್ ಆಗಬೇಕು ಈ ತರ ವಿಚಾರ ಗೇಮ್ ಅಂತ ಬಂದಾಗ. ಯಾಕಂದ್ರೆ ಕಷ್ಟಪಟ್ಬಿಟ್ಟು ಆ ಒಂದು ಗೇಮ್ ನ ಇಲ್ಲಿ ಅವರು ಕೂಡ ಡಿಸೈನ್ ಮಾಡಿರ್ತಾರೆ, ಎಷ್ಟೋ ಕಷ್ಟ ಇರುತ್ತೆ. ನಾವು ಅನ್ಕೊಂತೀವಿ ಏನಪ್ಪ 2 ನಿಮಿಷ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಒಂದು ವಿಡಿಯೋ ಮಾಡೋದಿರ್ಬೋದು, ಒಂದು ಗೇಮ್ ಅಂತ ಕೊಡೋದಿರ್ಬೋದು, ಒಂದು ಕಂಟೆಂಟ್ ಅಂತ ಕೊಡೋದಿರ್ಬೋದು, ಅದರಿಂದ ತುಂಬಾನೇ ಪರಿಶ್ರಮ ಇರುತ್ತೆ. ಬಟ್ ಗೇಮ್ ಆಡೋದೇ ಬೇಡ ಅಂತ ಹೇಳಿದ್ರಲ್ಲ ಗಿಲ್ಲಿಯವರು, ಇದು ತಪ್ಪು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಹನುಮಂತ್ ಅವರು ಕೂಡ ಇದೇ ತರ ಇಲ್ಲಿ ಹೇಳಿದ್ರು, ಇವಾಗ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಇದೇ ತರ ಸೇಮ್ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ನಾವೇನು ಕತ್ತೆ ಕಾಯಕ್ಕೆ ಬಂದಿದೀವ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರಿಗೆ ಗೇಮ್ ಕೊಡದೆ ಒಂದು ತಪ್ಪು ಮಾಡ್ತಿದ್ದಾರೆ, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ಜಗಳ, ಅವರೇ ಬೇಡದೇ ಇರೋ ಜಗಳನ ಇಲ್ಲಿ ಅವರೇ ಕ್ರಿಯೇಟ್ ಮಾಡ್ಕೊಳಕ್ ಹೋಗಿ ಎಡುತ್ತಿದ್ದಾರೆ. ಇಲ್ಲಿ ಸುಮಾರು ಚೆನ್ನಾಗಿ ಆಡಿದ್ರು ಕೂಡ ಅಶ್ವಿನಿ ಗೌಡ ಅವರು ಮಾಡ್ತಿರೋ ಮೈನಸ್ ಏನು ಅಂತಂದ್ರೆ, ಬೇಡದೇ ಇರೋ ಒಂದು ಕಂಟೆಂಟ್ ನ ಹುಡುಕಕ್ ಹೋಗ್ತಿದ್ದಾರೆ. ಇಲ್ಲಿ ಗೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅದನ್ನ ಒಪ್ಕೊಳ್ಳೇಬೇಕು. ಇಷ್ಟು ಏಜ್ ಅಲ್ಲೂ ಕೂಡ ಇಲ್ಲಿ ಜಾನ್ವಿ ಅವ್ರು ಇರ್ಬೋದು, ಅಶ್ವಿನಿ ಗೌಡ ಅವ್ರು ಇರ್ಬೋದು, ಗೇಮ್ ಅಂತ ಕೊಟ್ರೆ ಎಕ್ಸಲೆಂಟ್ ಆಗಿ ಇಲ್ಲಿ ಆಡ್ತಿದ್ದಾರೆ. ಆದ್ರೆ ಈ ಒಂದು ಗೇಮ್ ಏನಿದೆ ಚಕ್ರವ್ಯೂಹ ಅನ್ನೋ ಗೇಮು, ಈ ಒಂದು ಗೇಮ್ ಅಲ್ಲಿ ಇಲ್ಲಿ ರಘು ಅವರು ಮತ್ತೆ ಧನುಷ್ ಅವರು ಬರ್ತಾರೆ. ಫಸ್ಟ್ ಇಲ್ಲಿ ಧನುಷ್ ಅವ್ರು ಗೆಲ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಇಬ್ರು ಕೂಡ ಪೈಪೋಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿ ಧನುಷ್ ಅವರು ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಆಡಿ ಆ ಒಂದು ಟೀಮ್ ಇವಾಗ ಗೆಲ್ಲುತ್ತೆ. ಅಂದ್ರೆ ಫಸ್ಟ್ ಗೇಮ್ ಇವಾಗ ನಾಮಿನೇಟ್ ಆಗಿರೋ ಟೀಮೇ 2 ಸತಿ ಇಲ್ಲಿ ಗೆದ್ದಿದ್ರು, ನಾಮಿನೇಷನ್ ಆಗದೆ ಇರೋರು ಇವಾಗ ಫಸ್ಟ್ ಗೇಮ್ ಗೆದ್ದಿದ್ದಾರೆ. ಮತ್ತೆ ಇಲ್ಲಿ ಆ ನಂತರ ಇಲ್ಲಿ ಸ್ಪಂದನ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಈ ಒಂದು ಗೇಮ್ ಅಲ್ಲಿ ಗೆದ್ದಿದ್ದಾರೆ. ಇದು ಈ ಒಂದು ಜಗಳ ಏನಾಯ್ತು ಇಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಅಂತಾನೆ ಅನ್ಕೊಳ್ಬೇಕು. ಈ ಸ್ವಲ್ಪ ಅಶ್ವಿನಿ ಗೌಡ ಅವರು ಈ ರೀತಿ ಹೇಳ್ತಿದ್ದಾಗ ಅಪೋಸಿಟ್ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಏನ್ ಇವ್ರು ಒಬ್ಬರೇ ಆಡೋದ, ಯಾಕೆ ನಾವ್ ಇಲ್ಲಿ ಸೋಲ್ತಿದೀವಿ ಅಂತ ಸ್ವಲ್ಪ ಛಲ ಬರುತ್ತೆ, ಗೆಲ್ಲೇಬೇಕು ಅನ್ನೋ ಛಲ ಬರುತ್ತೆ. ಸದ್ಯವಾಗ ಆ ಒಂದು ಛಲನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಬರೀ ಬಾಯಿ ಮಾತಲ್ಲ, ಇಲ್ಲಿ ಅಶ್ವಿನಿ ಅವರು ಯಾವಾಗ್ಲೂ ಹೇಳೋದು ಒಂದು ಕಾವ್ಯ ಅವ್ರಿಗೆ,
ನೀನು ಏನೂ ಕೂಡ ಆ ಕಾರ್ಡಲ್ಲಿ ಕಿಸಿಯಕ್ ಆಗಲ್ಲ, ನೀನು ಗಿಲ್ಲಿ ನೆರಳಲ್ಲೇ ಇರೋದು ಅಂತ ಹೇಳ್ಬಿಟ್ಟು. ಮೇ ಬಿ ಇವರೆಲ್ಲ ಕಣ್ಣು ಹಾಕಿರಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೆ ಕಾವ್ಯವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಜಗಳ ಬಂದಿದೆ. ಇಲ್ಲಿ ಕಣ್ಣು ಹಾಕಿರಕ್ಕೆ ಎಲ್ಲ ಕಣ್ಣು ಹಾಕಿದ್ದಾರೆ 100% ಮಾತೆತ್ತಿರಿ ಗಿಲ್ಲಿ ಕಾವ್ಯ ಅಂತ ಮಾತಾಡ್ತಾರೆ. ಅದಕ್ಕೇನೆ ಇಲ್ಲಿ ಎಲ್ರಿಗೂ ಕೂಡ ಬೇಜಾರ್ ಆಗಿದೆ. ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಹರ್ಟ್ ಆಗಿದೆ. ಇಬ್ರು ಕೂಡ ಮಾತಾಡೋದನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಈ ಒಂದು ಗೇಮ್ ಆದ್ಮೇಲೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಒಂದು ಗೇಮ್ ಕೊಟ್ಟಿದ್ದಾರೆ. ಇಲ್ಲಿ ಈಸಿಯಾಗಿ ನಾವೆಲ್ಲ ಏನ್ ಅನ್ಕೊಂಡ್ವಿ ಅಂತಂದ್ರೆ, ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ, ನಾಮಿನೇಟ್ ಯಾರ್ಯಾರು ಆಗಿದಾರೋ ಅವ್ರಿಗೆ ಚಾನ್ಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾಮಿನೇಟ್ ಆಗಿರೋರು ಕೂಡ ಇಲ್ಲಿ ಆಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಒಂದು ಬಾಲ್ದು ಗೇಮ್ ಕೊಟ್ಟಿದ್ದಾರೆ. ಆ ಬಾಲ್ ಇಂದ ಎದುರುಗಡೆ ಇರೋ ಸ್ಪರ್ಧಿನ ಹೊರಗಡೆ ಹಾಕ್ಬೇಕು. ಕೈಯಿಂದ ಟಚ್ ಮಾಡಂಗಿಲ್ಲ, ಕಾಲಿಂದನೂ ಕೂಡ ಟಚ್ ಮಾಡಂಗಿಲ್ಲ. ಆ ಬಾಲ್ನ ಇಲ್ಲಿ ಹಿಡ್ಕೊಂಡಿರ್ಬೇಕು. ಆ ಬಾಲ್ ಇಂದಾನೆ ಇನ್ನೊಬ್ರು ಸ್ಪರ್ಧಿ ಬಾಲ್ ಎದುರುಗಡೆ ಇರ್ತಾರಲ್ಲ ಅವ್ರನ್ನ ಇಲ್ಲಿ ಈಚೆ ಹಾಕ್ಬೇಕು. ಸದ್ಯ ಈ ಒಂದು ಗೇಮ್ ಅಲ್ಲಿ ಫಸ್ಟ್ಲಿ ರಕ್ಷಿತಾ ಅವರು ಮತ್ತೆ ಇಲ್ಲಿ ರಾಶಿಕಾ ಅವರು, ರಿಷಾ ಅವರು, ಅಶ್ವಿನಿ ಅವರು, ಜಾನ್ವಿ ಅವರು ಎಲ್ಲರೂ ಕೂಡ ಇಲ್ಲಿ ಆಡ್ತಾ ಇರ್ತಾರೆ. ಇದರಲ್ಲಿ ವಿನ್ ಆಗಿದಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಇಲ್ಲಿ ವಿನ್ ಆಗ್ತಾರೆ. ನೋಡಿ, ಗೇಮ್ ಅಂತ ಬಂದಾಗ ಈ ಒಂದು ಗೇಮ್ ಅಲ್ಲಿ ಇಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕಿತ್ತು. ಬಟ್ ಇವರೆಲ್ಲ ಟಾರ್ಗೆಟ್ ಮಾಡಿದ್ರು, ಫಸ್ಟ್ ಯಾರನ್ನ ಹೊರಗಡೆ ಹಾಕ್ಬೇಕು, ಆ ನಂತರ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ಕೊಂಡು ಯಾರನ್ನ ಹಾಕ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿ ಪ್ಲಾನ್ ಮಾಡಿ ರಕ್ಷಿತ್ ಅವ್ರನ್ನ ಇಚ್ಛೆ ಹಾಕಿದ್ರು. ಬಟ್ ರಕ್ಷಿತ್ ಅವ್ರು ಪ್ರೂವ್ ಮಾಡ್ಕೊಳ್ಬೋದಿತ್ತು, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ಬೋದಿತ್ತು. ಆದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನಾಮಿನೇಟ್ ಆಗಿದ್ರು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದ್ರ ಜೊತೆ ಇಲ್ಲಿ ಹುಡುಗರ ಜೊತೆ ಇಲ್ಲಿ ಸೆಲೆಕ್ಟ್ ಆಗಿರೋದು ಅಂದ್ರೆ ಈಗ ನಾಮಿನೇಟ್ ತಂಡದಲ್ಲಿ ರಘು ಅವರು ಕೂಡ ಇಲ್ಲಿ ಇದ್ದಾರೆ. ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಈಗ ಸೆಲೆಕ್ಟ್ ಆಗಿದ್ದಾರೆ. ಅಶ್ವಿನಿ ಗೌಡ ಅವರು, ರಘು ಅವರು ಇಬ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಈಗ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾವ ಒಂದು ಗೇಮ್ ಕೊಡ್ತಾರೆ ಅಂತ ಕಾದು ನೋಡೋಣ ವೀಕ್ಷಕರೇ. ಸದ್ಯ ಈ ಒಂದು ಪ್ರೋಮೋ ನೋಡಿ ಏನನ್ನಿಸ್ತು, ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.